ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಜುನನಿಗೆ ಅದ್ಭುತವಾದ ಎಲ್ಲ ಲೋಕಗಳನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬಂದ ಅಹಂಕಾರವನ್ನು ಪರಿಹಾರ ಮಾಡೋದಕ್ಕಾಗಿ ಆ ಬ್ರಾಹ್ಮಣನ ಸಂತಾನಗಳನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ತಾನು ಪ್ರತಿಜ್ಞೆಯನ್ನು ಮಾಡಿದ್ದ. ಆ ಪ್ರತಿಜ್ಞೆಯನ್ನು ಪೂರ್ಣ ಮಾಡಲಿಕ್ಕಾಗದೇ ಇರೋದರಿಂದ ಕೃಷ್ಣನೇ ತಾನು ಅದನ್ನು ಪೂರ್ಣ ಮಾಡಬೇಕು. ಮಾಡಿದ ಪರಮಾತ್ಮ ಮಾಡಿ ತಾನು ಅದ್ಭುತವಾದ ಎಲ್ಲ ಲೋಕಗಳ ದರ್ಶನ ಮಾಡಿಸ್ತಾನೆ. ಆಗ ಹೇಳ್ತಾನೆ, ಎಲ್ಲ ಜೀವರಾಶಿಗಳು ನನ್ನ ಅಧೀನರಾಗಿದ್ದಾರೆ. ನಾನು ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವನು. ನಾನು ವ್ಯಾಪ್ತನಾಗಿದ್ದೇನೆ. ಅನಂತ ರೂಪಗಳಿವೆ, ಅನಂತ ಕ್ರಿಯೆಗಳಿವೆ, ಅನಂತಾನಂತ ಶಿರಸ್ಸು, ಕಣ್ಣುಗಳು, ಪಾದಗಳು, ಅನಂತ ಗುಣ ಮಾಹಾತ್ಮ್ಯ ನನ್ನದಾಗಿದೆ. ಸಚ್ಚಿದಾನಂದ ಶರೀರ ನಂದು. ಎಲ್ಲರೂ ನನ್ನ ವಶರಾಗಿದ್ದಾರೆ. ನನ್ನ ಪ್ರಸಾದದಿಂದ, ನನ್ನ ಅನುಗ್ರಹದಿಂದ ಅವರಿಗೆ ವಿಜಯ, ಕೀರ್ತಿ, ಆಯುಷ್ಯ, ಸತ್ತಾಪ್ರತೀತಿ ಪ್ರವೃತ್ತಿಗಳು ಏನೇನು ಅದ್ಭುತವಾದಂತಹ ಕಾರ್ಯ ಅವರೇ ಮಾಡಿದರೂ ಅದು ನನ್ನ ಅನುಗ್ರಹದಿಂದ. ಇದನ್ನು ನೀನು ಮರೆತಕ್ಕದ್ದಲ್ಲ. ಅರ್ಜುನನನ್ನು ಮುಂದೆ ಮಾಡಿಕೊಂಡು ಭಗವಂತ ನಮಗೆಲ್ಲರಿಗೂ ಉಪದೇಶ ಮಾಡುವಂತಹ ಈ ರೀತಿ ಕೃಷ್ಣ ಗೀತಾ ಉಪದೇಶ ಅರ್ಜುನನಿಗೆ ಮಾಡಿದ. ನಿಜ, ದೇವರು ಸರ್ವಜ್ಞನಿದ್ದಾನೆ. ಹಾಗಾಗಿ ಅರ್ಜುನನಿಗಿಂತಲೂ ಅನಂತಾನಂತ ಜ್ಞಾನ ಸಂಪನ್ನನಾದವನು ಭಗವಂತ. ಹಾಗಾಗಿ ಅರ್ಜುನನಿಗೂ ಉಪದೇಶ ಮಾಡಿದ. ಆದರೆ ಅರ್ಜುನನ ಮುಖ್ಯವಾಗಿ ಉಪದೇಶ ಅಂತನ್ನೋದಕ್ಕಿಂತ ನಮ್ಮಂತಹ ಜನರಿಗೆ ಎಲ್ಲರಿಗೆ ಉಪದೇಶ ಆಗಿ ನಾವು ಸನ್ಮಾರ್ಗದಲ್ಲಿ ನಡಿಬೇಕು ಅಂತೇ ಗೀತಾ ಉಪದೇಶವನ್ನು ಮಾಡಿದ್ದಾನೆ ಭಗವಂತ. ಹಾಗೆ ಇಲ್ಲೂ ಕೂಡ ಯಾರು ಯಾಕೆ ಹಾಗಾಗಿ ಆ ಪರಮಾತ್ಮ ಆ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ, ನೀನು ನನ್ನಲ್ಲೇನೇ ಸದಾ ಯಾವಾಗಲೂ ಮನಸ್ಸನ್ನು ಇಡಬೇಕು, ನನ್ನಲ್ಲೇ ಭಕ್ತಿ ಮಾಡಬೇಕು. ಯಾವುದೇ ಸತ್ಕರ್ಮ ಇರಲಿ ಅದು ನನ್ನ ಉದ್ದೇಶಕವಾಗಿ ನನ್ನಲ್ಲಿ ಸಮರ್ಪಣೆ ಮಾಡ್ತಾ ನೀನು ಕಾರ್ಯಗಳನ್ನು ಮಾಡಬೇಕು. ಹೋಮ, ಹವನ, ದಾನ, ತಪಸ್ಸು, ಯಜ್ಞ, ಪೂಜಾದಿಗಳು, ಪ್ರವಚನ, ಪಾಠ ಏನೇ ಮಾಡುವುದಾದರೂ ಕೂಡ ಅದು ನನ್ನಲ್ಲಿ ಸಮರ್ಪಣೆ ಮಾಡುವ ಅನುಸಂಧಾನದಿಂದ ನೀನು ಈ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ. ಯಾಕೆ? ಅದಕ್ಕೆ ಫಲವನ್ನು ಕೊಡುವನೇ ನಾನು, ಎಲ್ಲರಲ್ಲಿ ನಿಂತು ಮಾಡಿಸುವನೇ ನಾನು. ಅಂದ ಮೇಲೆ ಎಲ್ಲ ಸಮರ್ಪಣೆ ಮಾಡಬೇಕಾದದ್ದು ನನ್ನಲ್ಲೇನೆ. ಅಷ್ಟೇ ಅಲ್ಲದೇನೆ ನೀನು ನನಗೆ ಅತ್ಯಂತ ಪ್ರೀತಿಪಾತ್ರನು, ಪ್ರಿಯನಾದ ಅಂತಹ ವ್ಯಕ್ತಿ ನೀನು. ಹಾಗಾಗಿ ನೀನು ಎಂದೂ ಅಹಂಕಾರ ಪಡಬಾರದು. ನಾನು ನಿನ್ನ ಹತ್ತಿರ ಇರಬೇಕು, ಇದ್ದು ನಾನು ನಿನಗೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂದರೆ ನೀನು ಅಹಂಕಾರ ಪಡಬಾರದು. ನೀನು ಅಹಂಕಾರ ಪಟ್ಟಿ ಅಂತಾದರೆ ನಾನು ನಿನ್ನಿಂದ ದೂರ ಆಗ್ತೇನೆ. ಇದು ನಿನಗೆ ಗೊತ್ತಿರಲಿ. ಹಾಗಾಗಲೇ ಹಿಂದಕ್ಕೆ ಒಂದು ಮಾತು ಬಂತು, ನಿನ್ನೆ ಪಾಠದಲ್ಲಿ ನಾವು ಕೇಳಿದ್ದೇವೆ. ದರ್ಪಂ ನಿಹಂತುಂ ಹರಿರರ್ಜುನಸ್ಯ ಸಮಾನಯತ್ ವಿಪ್ರಸುತಾನ್ ಪರೇಶಃ ಪ್ರೀತಿರ್ಮಹತ್ಯೇವ ಯತೋರ್ಜುನೇ ಹರೇಹೇ ಸಂಶಿಕ್ಷಯಾಮಾಸ ಸದಸ್ಸ ಏನಂ. ಭಗವಂತ ಹೀಗೆ ಸಜ್ಜನರಿಗೆ ಅಹಂಕಾರ ಬಂದಾಗ ಅಹಂಕಾರವನ್ನು ಪರಿಹಾರ ಮಾಡಿ, ಅಥವಾ ಏನೇ ಸಮಸ್ಯೆ ಆದರೂ ಆ ಸಮಸ್ಯೆಗೆ ತಕ್ಷಣದಲ್ಲೇನೆ ಭಗವಂತ ಮತ್ತೆ ಶಿಕ್ಷೆ ಕೊಡ್ತಾನೆ, ದಂಡಿಸ್ತಾನೆ. ಯಾಕೆ ಅಂದರೆ ಸಜ್ಜನರ ಮೇಲೆ ಭಗವಂತನಿಗೆ ಪ್ರೀತಿ ಇದೆ. ಆ ಕಾರಣಕ್ಕಾಗೇನೆ ದುಷ್ಟರಿಗೆ ಭಗವಂತ ಎಂದೂ ಶಿಕ್ಷೆ ಕೊಡೋದೇ ಇಲ್ಲ, ಕೊನೆಗೆ ಕೊಡ್ತಾನೆ. ಎಂದೂ ಆ ಶಿಕ್ಷೆಯಿಂದ ಮೇಲೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರಿಗೆ. ಅಂಥ ಶಿಕ್ಷೆಯನ್ನೇ ಕೊಡ್ತಾನೆ. ಆ ಅವಸ್ಥೆ ನಮಗೆ ಬರಬಾರದು ಅಂತ ಹೇಳಿ ಕಾಲಕಾಲಕ್ಕೆ ಯಾವ ತಪ್ಪು ಮಾಡ್ತೇವೋ ತಪ್ಪನ್ನು ಆ ಕಾಲಕ್ಕೇನೆ ತಿದ್ದುಪಡಿ ಮಾಡಿ, ಪರಿಹಾರ ಮಾಡಿ, ಶಿಕ್ಷೆಯನ್ನು ಕೊಟ್ಟು ಬಗೆಹರಿಸಿಬಿಡ್ತಾನೆ. ಹಾಗಾಗಲೇ ದೊಡ್ಡವರು ಸಣ್ಣವರಿಗೆ ಬೈಯುವುದು, ಅಥವಾ ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷೆ ಕೊಡುವುದು. ಅವರಿಗೆ ನಿಮ್ಮನ್ನು ಬೈಯೋದರಿಂದ ದುಃಖನೇ ಆಗ್ತದೆ. ತಂದೆ ತಾಯಿಗಳನ್ನು ಮಕ್ಕಳನ್ನು ಬೈತಾರೆ ಅಂದರೆ ಏನರ್ಥ? ಅವ್ರಿಗೆ ಸಂತೋಷ ಆಗ್ತದಂತಲ್ಲ. ಬೈದ್ನಲ್ಲ ಅಂತ ದುಃಖನೇ ಪಡ್ತಾರೆ. ಆದರೆ ಬೈದೇ ಇದ್ದರೆ ಹಾದಿ ತಪ್ಪಿ ಹೋಗ್ತಾರೆ.
ಗುರುಗಳು ಶಿಷ್ಯನಿಗೆ ಬೈತಾರೆ, ಹೊಡಿತಾರೆ, ಅಥವಾ ಏನೋ ದಂಡ ಕೊಡ್ತಾರೆ ಅಂದರೆ ಏನರ್ಥ? ಗುರುಗಳಿಗೆ ಸಂತೋಷವಾಗ್ತದೆ ಅಂತಲ್ಲ, ಗುರುಗಳಿಗೂ ದುಃಖವಾಗ್ತದೆ, ತಂದೆ ತಾಯಿಗಳಿಗೂ ದುಃಖ ಆಗ್ತದೆ, ಅಣ್ಣನಿಗೂ ದುಃಖವಾಗ್ತದೆ, ಗಂಡನಿಗೂ ದುಃಖವಾಗ್ತದೆ. ಅಥವಾ ಯಾರು ತಮ್ಮ ಮೇಲಿನವರು ಅಧಿಕಾರಿಗಳು ಪ್ರೀತಿ ಇದ್ದ ವ್ಯಕ್ತಿಗಳಿಗೆ ಬೈತಾರೆ ಅಂತಂದರೆ ದುಃಖಪ್ರದನೇ. ಆದರೂ ಬೈದೇ ಇದ್ದರೆ ಹಾಳಾಗಿ ಹೋಗ್ತಾರೆ ಅನ್ನೋ ಸಲುವಾಗಿ ತಾನು ಹೇಗೆ ವ್ಯವಸ್ಥೆ ಮಾಡ್ತಾರೆ ನಮ್ಮ ಜೀವನದಲ್ಲಿ ನಾವೆಲ್ಲ ನೋಡುತ್ತೇವಲ್ಲ, ಹಾಗೆ ಭಗವಂತನು ನಮಗೆ ಮಾಡ್ತಾನೆ. ನಮಗೆ ಇವತ್ತು ಶಿಕ್ಷೆ ಕೊಡ್ತಾ ಇದ್ದಾನೆ. ನಮಗೇನಾದರೂ ರೋಗ ರುಜಿನಿಗಳು ಬರ್ತಾ ಇದೆ ಅಂತಂದರೆ ಏನರ್ಥ? ನಾನು ಮೇಲಿಂದ ಮೇಲೆ ಪಾಠ ಹೇಳ್ತಿರ್ತೇನೆ. ನಾವು ಜಪವನ್ನು ಮಾಡಬೇಕು, ತಪಸ್ಸು ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಮಾಡ್ತೇವಾ? ಇಲ್ಲ. ಪ್ರತಿನಿತ್ಯ ಸಂಧ್ಯಾವಂದನ ಮಾಡ್ತೇವೆ. ಎಷ್ಟು ಜಪ ಮಾಡಬೇಕು? 1000 ಜಪ ಮಾಡಬೇಕು. ಆಗ್ತದಾ? ಆಗೋದಿಲ್ಲ. ಬೇರೆ ಬೇರೆ ಮಂತ್ರಗಳ ಜಪ ಮಾಡಬೇಕು, ಅಧ್ಯಯನ ಮಾಡಬೇಕು, ಅನುಷ್ಠಾನ ಮಾಡಬೇಕು, ವೈಭವದಿಂದ ಪೂಜೆ ಮಾಡಬೇಕು, ನೈವೇದ್ಯಾದಿಗಳನ್ನು ಮಾಡಬೇಕು. ಇದು ನಿತ್ಯ ಕರ್ಮ. ಅದು ಬಿಟ್ಟು ಶಾಸ್ತ್ರ ತದ್ಧಿತಪಸ್ತದ್ಧಿತಪಃ ಅಂತ ಹೇಳಿದ್ದಾರೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ ಅಂತ ಶ್ರೀಮದಾಚಾರ್ಯರ ವಚನ ಇದೆ. ಅದೆಲ್ಲ ಮಾಡಲಿಕ್ಕೆ ಸಾಧ್ಯವಾ? ನಮ್ಮ ಕಡೆಯಿಂದ ಆಗೋದಿಲ್ಲ. ಹಾಗಾಗಿ ದೇವರೇನು ಮಾಡ್ತಾನೆ ಅಂದರೆ ನಮ್ಮ ಕರ್ಮಾನುಸಾರವಾಗಿ ರೋಗವನ್ನು ಕೊಡ್ತಾನೆ, ಕಷ್ಟಗಳನ್ನು ಕೊಡ್ತಾನೆ, ದಾರಿದ್ರ್ಯವನ್ನು ಕೊಡ್ತಾನೆ. ಆ ಕಾಲಕ್ಕೆ ಅದು ನಾವು ತಪಸ್ಸು ಮಾಡ್ತಾ ಇದ್ದೇವೆ ಅಂತ ಭಾವಿಸಿ ಅದನ್ನು ಅನುಭವಿಸಿಬಿಟ್ವಿ ಅಂದರೆ ದೊಡ್ಡದು ಉಪಾಸನೆ ಆಗ್ತದೆ, ತಪಸ್ಸು ಆಗಿಬಿಡುತ್ತದೆ. ನಮಗೆ ಸಮಸ್ಯೆ ಆದಾಗಲೇ ನಾವು ಬರ್ತೇವಲ್ಲ, ಜ್ಯೋತಿಷ್ಯ ಹತ್ರ ಕೇಳ್ತೇವೆ ಅಥವಾ ಗುರುಗಳ ಹತ್ರ ಬರ್ತೇವೆ, ಗುಡಿಗಳಿಗೆ ಹೋಗ್ತೇವೆ. ಹೀಗೆ ಬಹಳ ಕಷ್ಟ ಆಗಿದೆ ರೀ ನಮಗೆ, ನಮ್ಮ ಮನೆಯವರಿಗೆ ಹೀಗಾಗಿದೆ, ನನಗೆ ಹೀಗೆ ತ್ರಾಸಾಗಿದೆ, ನಮ್ಮ ಮಕ್ಕಳು ಹೀಗೆಲ್ಲ ಒದ್ದಾಡ್ತಾ ಇದ್ದಾರೆ, ಏನಾದರೂ ಪರಿಹಾರ ಹೇಳ್ರಿ ಅಂದಾಗ ಈ ಜಪ ಮಾಡಿರಿ, ಇಷ್ಟು ಪ್ರದಕ್ಷಿಣೆ ಹಾಕ್ರಿ, ಅಷ್ಟು ಪಾರಾಯಣ ಮಾಡಿರಿ ಅಂತ ಹೇಳ್ತಾರೆ. ಆ ಸಮಸ್ಯೆ ಆಗಿದ್ದಿಲ್ಲ ಅಂದರೆ ನಾವು ಹೋಗ್ತಿದ್ದೇ ಇಲ್ಲ, ಪಾರಾಯಣ ಜಪಗಳನ್ನು ಮಾಡ್ತಾ ಇದ್ದೇ ಇಲ್ಲ. ಅಂದರೆ ಏನೇಳಾಯಿತು? ದೇವರು ನಮಗೆ ಸಮಸ್ಯೆಯನ್ನು ಕೊಟ್ಟು ನಮ್ಮ ಕರ್ಮಾನುಸಾರವಾಗಿಯೇ, ಪ್ರತ್ಯೇಕವಾಗಿ ದೇವರು ನಮ್ಮ ತಲೆ ಮೇಲೆ ತಂದಿಟ್ಟದ್ದಲ್ಲ. ನಮ್ಮ ಕರ್ಮಾನುಸಾರವಾಗಿಯೇ ಆ ತಪಸ್ಸು, ಆ ಕರ್ಮಗನುಸಾರವಾಗಿಯೇ ಆ ಶಿಕ್ಷೆಗಳನ್ನು ಪರಮಾತ್ಮ ಕೊಟ್ಟಾಗ ಅದನ್ನು ಪರಿಹಾರ ಮಾಡೋದಕ್ಕಾಗಿಯೇ ನಾವು ಗುರುಗಳ ದೇವತೆಗಳ ಶರಣವನ್ನು ಹೊಂದಿದಾಗ ಆಗ ನಮಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಈ ಎಲ್ಲ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾರೆ. ಮಾಡಿಸಿದಾಗ ಅದೊಂದು ತಪಸ್ಸು ಅಂತ ಆಗ್ತದೆ. ಆಗ ನಮ್ಮ ಕಷ್ಟಗಳು ಪರಿಹಾರ ಆಗ್ತದೆ. ಎಲ್ಲ ಕಡೆಗೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಾನ. ಹಾಗೆ ಅದು ರುದ್ರಾದಿ ದೇವತೆಗಳಿಂದಲೂ ಭಗವಂತ ಎಲ್ಲ ಹೀಗೆ ಮಾಡಿಸುವುದು. ಹಾಗೆ ಇಂದ್ರನಿಗೂ ಸಮಸ್ಯೆ ಆಗಿತ್ತು. ಇಂದ್ರನಿಗೂ ಸಮಸ್ಯೆ ಆದಾಗ ಭಗವಂತ ಈ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅಹಂಕಾರವನ್ನು ಬಿಡು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಭಗವಂತ ಬಿಟ್ಟು ಆ ಅರ್ಜುನ ತಾನು ಕ್ಷಮೆಯಾಚನೆಯನ್ನು ಮಾಡಿದ್ದಾನೆ. ತಪ್ಪಾಯಿತು, ಇನ್ನೊಮ್ಮೆ ಈ ಕೆಲಸವನ್ನು ಮಾಡೋದಿಲ್ಲ, ನಾನು ಈ ರೀತಿಯಾಗಿ ಅಹಂಕಾರ ಪಡೋದಿಲ್ಲ ಅಂತ ಹೇಳಿ ತಾನು ಹೇಳಿದ್ದಾನೆ. ತತಃ ಕದಾಚಿತ್ ಪ್ರವರೇ ಸಭಾತಲೆ ಧರ್ಮಾತ್ಮಜೋ ರಾಜಭಿಃ ಭಾತೃಭಿಶ್ಚ ಋತೋ ನಿಶಮ್ಮೇವ ಸಭಾಸುರಾಣಾಂ ತಥಾ ಸ್ಥಿತ ನಾರದ ಮನ್ವ ಪೃಚ್ಛತ. ಹೀಗೆ ನಡೀತಾ ಇದೆ. ಆಗ ನೀವು ಹಿಂದೆಲ್ಲ ಕೇಳಿದಿರಿ, ಬ್ರಹ್ಮಾಂಡದ ವರ್ಣನೆಯನ್ನು ಶ್ರೀಮದಾಚಾರ್ಯರು ಸಂಕ್ಷೇಪವಾದ ಶಬ್ದಗಳಿಂದ, ಕೆಲವೇ ಶ್ಲೋಕಗಳಿಂದ ಅದನ್ನು ಮುಗಿಸಿಬಿಟ್ಟಿದ್ರು. ಕೆಲಸದಕ್ಕೆ ಫೋನ್ ಮಾಡಿದ್ರು. ತಥಾ ಅದನಂತರದಲ್ಲಿ ಮೇಲಿನ ಲೋಕಗಳನ್ನು ಕೆಳಗಿದ್ದ ಲೋಕಗಳನ್ನೂ ಕೂಡ ಶ್ರೀಮದಾಚಾರ್ಯರು ಇವೆಲ್ಲ ಸೇರಿ 50 ಕೋಟಿ ವಿಸ್ತೀರ್ಣವಾದ ಬ್ರಹ್ಮಾಂಡ, ಮೇಲೆ ಲೋಕ ಭೂಹು ಭುವಃ ಸ್ವಃ ಮಹಃ ಜನಃ ತಪಃ, ಹೀಗೆ ಭುವ ಸ್ವರ್ಗಶ್ಚ ಕೋಟಯೋ ಯೋಜನಾನಾಂ ಪ್ರವಿಸ್ತೃತೋ ಮಹರ್ಜನಸ್ತಪಶ್ಚೈವ ಕ್ರಮಾತ್ ಅರ್ಧ ಯೋಜನಾಃ 50 ಕೋಟಿ ವಿಸ್ತಾರ ಯೋಜನಾನಾಂ ಸಮಸ್ತಶಃ ಯಾವಂತ ಮಿಲಿತಾಃ ತತ್ಪ್ರಮಾಣ ಉದೀರಿತಃ ಸತ್ಯಾಖ್ಯೋ ಬ್ರಹ್ಮಲೋಕಸ್ತು ಯತ್ರ ಬ್ರಹ್ಮ ವಿರಾಜತೆ ತತಶ್ಚ ದ್ವಿಗುಣೋ ಪ್ರೋಕ್ತಾಃ ವಿಷ್ಣುಲೋಕ ಸನಾತನಃ ಉತ್ತರೋತ್ತರಃ ಸರ್ವೇ ಸುಖೇ ಶತಗುಣೋತ್ತರಾಃ. ಹೀಗೆ ಮೇಲಿನ ಲೋಕಗಳನ್ನು, ತಳಗಿನ ಲೋಕಗಳನ್ನು, ಒಟ್ಟಾರೆ 14 ಲೋಕಗಳನ್ನು ಹೇಳಿ
ಅದರ ಮೇಲೆ ಮತ್ತೇನಪ್ಪ ಅಂತಂದರೆ ಪರಮಾತ್ಮನ ಸತ್ಯಾಖ್ಯೋ ಬ್ರಹ್ಮಲೋಕಸ್ತು ಯತ್ರ ಬ್ರಹ್ಮ ವಿರಾಜತೆ, ಅಲ್ಲಿ ಸತ್ಯಲೋಕ ಇದೆ, ಅಲ್ಲಿ ಬ್ರಹ್ಮ ಇರ್ತಾನೆ. ತತಶ್ಚ ದ್ವಿಗುಣ ಪ್ರೋಕ್ತಃ, ಅದರ 2 ಪಟ್ಟು ವಿಷ್ಣು ಲೋಕ ಇದೆ. ಆ ವಿಷ್ಣು ಲೋಕದಲ್ಲಿ ಭಗವಂತ ಇರ್ತಾನೆ. ಅಲ್ಲೆಲ್ಲ ಮುಕ್ತರಾದ ಜೀವರಾಶಿಗಳು ತಮ್ಮ ತಮ್ಮ ಆನಂದವನ್ನು ಅನುಭವಿಸ್ತಾ ಇರ್ತಾರೆ. ಅನಂತ ಜನಸಂಪೂರ್ಣ, ಒಬ್ಬರು ಇಬ್ಬರು, ನಮ್ಮಲ್ಲಿ 100 ಮಂದಿ ಕೂಡ್ಬೋದು ರೀ, ಊಟಕ್ಕೆ ಒಂದು 100 ಮಂದಿ ಕೂಡ್ಬೋದು. ದೊಡ್ಡ ದೊಡ್ಡ ಸಭೆಗಳಲ್ಲಿ ಒಂದು 5,000 ಮಂದಿ 10,000 ಮಂದಿ ಊಟಕ್ಕೆ ಕೂಡ್ಬೋದು. ಅದಕ್ಕಿಂತ ಹೆಚ್ಚಂತೂ ಕೊಡ್ಲಿಕ್ಕಾಗೋದಿಲ್ಲ. ಹಾಗೆ ಬ್ರಹ್ಮಲೋಕದಲ್ಲಿ ಅಥವಾ ವಿಷ್ಣು ಲೋಕದಲ್ಲಿ ಮುಕ್ತರಾದ ಜೀವರಾಶಿಗಳಿರ್ತಾರೆ. ಇಷ್ಟೇ ಜನ ಬಂದರೆ ಅದು ಮುಗಿದು ಬಿಡುತ್ತದೆ, ಕ್ಲೋಸ್ ಆಗಿಬಿಡುತ್ತದೆ, ಇನ್ನು ಹೆಚ್ಚಿನ ಮಂದಿ ಕೂಡುವುದಿಲ್ಲ. ಹಾಗೆಲ್ಲ ಅನಂತಾನಂತ ಜೀವರಾಶಿಗಳು. ಈಗ ಅನಂತ ಜೀವರಾಶಿಗಳಿದ್ದಾರೆ. ಬ್ರಹ್ಮದೇವರ 100 ವರ್ಷ ಆದ ಮೇಲೆ ಅನಂತ ಜೀವರಾಶಿಗಳು ಮುಕ್ತರಾಗ್ತಾರೆ. ಮತ್ತೆ ಅನಂತ ಜನ ಹೋಗ್ತದೆ. ಹೋದಾಗ ಆ ಸ್ಥಳ ತುಂಬಿಬಿಡುತ್ತದೆ, ಅವಕಾಶ ಇರೋದಿಲ್ಲ, ಹೀಗೆಂದೂ ಆಗೋದಿಲ್ಲ. ಅನಂತ ಜೀವರಾಶಿಗಳು ಅಲ್ಲಿದ್ದಾರೆ ಮತ್ತು ಬರ್ತಾರೆ. ಆ ಭಗವಂತನ ಸನ್ನಿಧಾನದಲ್ಲಿ ತಾವು ಸುಖವನ್ನು ಅನುಭವಿಸ್ತಾರೆ. ಅನಂತ ಜನಸಂಪೂರ್ಣ ಅಭಿತೆ ಹಿಚ್ಛಯ ಹರೇ ಅವಕಾಶಂತೋ ದಿವ್ಯತ್ವಾತ್ ಪೂರ್ಯತೇನ ಕದಾಚನ. ಸರ್ವಕಾಮ ಸುಖೈ ಪೂರ್ಣ ದಿವ್ಯ ಸ್ತ್ರೀ ಪುರುಷೋಜ್ವಲ. ಏನೇನು ಅಪೇಕ್ಷಿತವಾದ ಫಲಗಳು ಅವೆಲ್ಲವೂ ಸಿಗ್ತವೆ. ಏನು ಕಾಮಿಸ್ತೀರೋ ಅದು ತಕ್ಷಣದಲ್ಲಿ ಸಿಗ್ತದೆ. ಎಲ್ಲ ಸೂತ್ರದಲ್ಲಿ, ಭಾಷ್ಯದಲ್ಲಿ ಎಲ್ಲ ನಿರ್ಣೀತವಾದ ವಿಷಯ ಪಾಠದಲ್ಲಿ ನಾನು ಹೇಳಿದ್ದೇನೆ. ಹೀಗೆ ದಿವ್ಯರತ್ನ ಸಮಾಕೀರ್ಣಂ ತಥಾ ಪಾತಾಲ ಸಪ್ತಕಂ, ಹಾಗೆ ತಳಗಿನ ಸಪ್ತ ಲೋಕಗಳು, ಅದರ ತಳಗಡೆ ಶೇಷದೇವರಿದ್ದಾರೆ. ಆ ಬ್ರಹ್ಮಾಂಡವನ್ನು ಶೇಷದೇವರು ತಮ್ಮ 1000 ಹೆಡೆಗಳ ಒಂದು ಹೆಡೆಯ ಮೇಲೆ ಸಾಸಿವೆ ಕಾಳದಷ್ಟು ಬ್ರಹ್ಮಾಂಡದಂತೆ ಧಾರಣೆ ಮಾಡಿದ್ದಾರೆ. ಈ ಬ್ರಹ್ಮಾಂಡವನ್ನು ಸಾಸಿವೆ ಕಾಳು ಎಷ್ಟು ಇರ್ತದೆ, ಇಷ್ಟು ಸಣ್ಣದ ಕೈಯಲ್ಲಿ ಇಟ್ಕೋತೀವಿ. ಹಾಗೆ ತಮ್ಮ ಹೆಡೆ ಮೇಲೆ 1000 ಹೆಡೆಗಳು, ಶೇಷದೇವರು ಎಷ್ಟು ದೊಡ್ಡದು ರೂಪ ಇದೆ ನೋಡಿ, ಆ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಾರೆ. ಅಧಸ್ತಾವತ್ ಶೇಷದೇವೇನ ಬಲಿನ ಸಮಧಿಷ್ಠಿತಂ, ಬಲಿನೂ ಇದ್ದಾನೆ. ಕಾಮಭೋಗ ಸಮಾಯುಕ್ತ ಬಹುವರ್ಷ ಸಹಸ್ರಿಣಃ ಸಪ್ತದ್ವೀಪೇಶು ಪುರುಷ ನಾರ್ಯಶ್ಚೋಕ್ತ ಸ್ವರೂಪಿಣಃ ಏಷಾಂತ ಸರ್ವಲೋಕಾನಾಂ ಧಾತಾ ನಾರಾಯಣ ಪರಃ ವಿಷ್ಣುರ್ಲೋಕಸ್ಥಿತ. ಅಲ್ಲಿ ಅದರ ತಳಗಡೆ ಇಲ್ಲಿ ವಿಷಯ ಇಲ್ಲ, ಆದರೂ ಬೃಹದಾರಣ್ಯಕದಲ್ಲಿ ಬಂದಿದೆ. ಆ ಶೇಷದೇವರನ್ನು ಕೂರ್ಮರೂಪಿಯಾದ ಪರಮಾತ್ಮ ಚೇಳಿನ ರೂಪದಲ್ಲಿ ವಾಯುದೇವರು ತಮ್ಮ ಪುಚ್ಛದ ಮೇಲೆ ಈ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ ಶೇಷದೇವರನ್ನು ಧಾರಣೆ ಮಾಡಿದ್ದಾರೆ. ಚೇಳಿನ ರೂಪದಲ್ಲಿ ಇದ್ದ ವಾಯುದೇವರು, ಆ ವಾಯುದೇವರು ಆ ಚೇಳಿನಲ್ಲಿ ಇದ್ದ ಬಾಲ, ಆ ಬಾಲದ ಮೇಲೆ ಶೇಷದೇವರು, ಶೇಷದ ಮೇಲೆ ಬ್ರಹ್ಮಾಂಡ, ಆ ಬ್ರಹ್ಮಾಂಡ ಶೇಷದೇವರು, ಆಮೇಲೆ ಈ ಚೇಳು, ಆ ಚೇಳಿನ ತಳಗಡೆ ಭಗವಂತ ಕಚ್ಚಪ ರೂಪದಿಂದ ಇದ್ದಾನೆ. ಆಮೆಯ ರೂಪದಿಂದ ಇದ್ದು ಇದನ್ನೆಲ್ಲ ಧಾರಣೆ ಮಾಡಿದ್ದಾನೆ. ಇಷ್ಟು ಅದ್ಭುತವಾದಂತಹ ಪರಮಾತ್ಮನ ವ್ಯವಸ್ಥೆ, ಸೃಷ್ಟಿ. ಯಾರಿಗೂ ಯಾವ ತೊಂದರೆಗಳೂ ಇಲ್ಲ. ಇದು ಸಿಗ್ತದೆ ಅದು ಸಿಗುವುದಿಲ್ಲ ಅಂತ ಎಂದೂ ಆಗುವುದಿಲ್ಲ. ಎಲ್ಲ ವ್ಯವಸ್ಥೆ ಇರ್ತದೆ ಪರಮಾತ್ಮನಲ್ಲಿ. ವಿಷ್ಣು ಲೋಕಸ್ಥಿತೋ ಮುಕ್ತೈ ಸದಾ ಸರ್ವೈರುಪಾಸ್ಯತೆ. ಎಲ್ಲ ದೇವತೆಗಳು ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇರ್ತಾರೆ, ಸ್ತೋತ್ರ ಮಾಡ್ತಾ ಇರ್ತಾರೆ ಆ ಸ್ಥಳದಲ್ಲಿ. ಸೇವಕ ಬ್ರಹ್ಮಣಶ್ಚೈವ ವೇದಾಶ್ಚ ಸರ್ವಶಃ. ಎಲ್ಲ ದೇವತೆಗಳು, ಬ್ರಹ್ಮದೇವರು ಎಲ್ಲರೂ ಸೇವಾ ಮಾಡ್ತಿರ್ತಾರೆ, ವೇದಗಳಿಂದ ಸ್ತೋತ್ರ ಮಾಡ್ತಾ ಇರ್ತಾರೆ. ಪೀಠೆ ರತ್ನೋಪಕ್ಲಪ್ತೆ ರುಚಿರ ರುಚುಮುಡಿ ಜೋಷಿತ ಸನ್ನಿಸನ್ನಂ ಬ್ರಹ್ಮಾಣಂ ಭಾವಿನಂತ್ವಾನ್ ಜಲತಿ ನಿಜಪದೇ ವೈದಿಕಾದ್ಯಾಹ ವಿದ್ಯಾಹ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಜರಿತಂ ಭಾತಿಗಂಧರ್ವಗೀತಂ ಪ್ರತ್ಯೇಕಂ ದೇವಸಂಸ್ಥಸ್ತ್ವಪಿ ತವ ಭಗವನ್ ಅರ್ಚಿತದ್ಯೋ ವಶೋಷು. ನಾವೇನು ಕೇಳ್ತೀವಲ್ಲ ವಾಯುಸ್ತುತಿಯಲ್ಲಿ, ದೇವರು ಮುಕ್ತರಾದ ಜೀವರಾಶಿಗಳಿಂದ ಪ್ರತಿ ಕ್ಷಣವೂ ಪ್ರತಿ ಹಂತದಲ್ಲಿಯೂ ಸ್ತುತ್ಯನಾಗ್ತಾ ಸ್ತೋತ್ರ ಮಾಡ್ತಾ ಇರ್ತಾನೆ. ಅದೇ ಅವರಿಗೆ ಸಂತೋಷ. ದೇವರನ್ನು ಕಾಣುವುದು, ದೇವರನ್ನು ನೋಡುವುದು, ದೇವರನ್ನು ಹೊಗಳುವುದು, ದೇವರನ್ನು ಉಪಾಸನೆ ಮಾಡುವುದು, ದೇವರನ್ನು ಸ್ತೋತ್ರ ಮಾಡೋದು, ಇದು ಬಿಟ್ಟು ಬೇರೆ ಯಾವುದು ಅಪೇಕ್ಷೆ ಇರುವುದೇ ಇಲ್ಲ ಅವರಿಗೆ. ಸದಾಕಾಲ ದೇವರ ದರ್ಶನವಾಗ್ತಿರ್ತದೆ ಅಲ್ರಿ. ನಾವೀಗ ಗುಡಿಗಳಿಗೆ ಹೋಗ್ತೇವೆ, ಮಂದಿರಗಳಿಗೆ ಹೋಗ್ತೇವೆ. ಈಗ ಸುಮ್ಮನೆ ಅನ್ಬೇಕೋ ಬೇಡೋ ಗೊತ್ತಿಲ್ಲ, ಸುಮ್ಮನೆ ಆದರೂ ಹೇಳ್ತೇನೆ. ಈಗ ವೆಂಕಪ್ಪ ಇದ್ದಾನೆ ತಿರುಪತಿಯಲ್ಲಿ.
ನಮಗೆ 30 ಸೆಕೆಂಡು 40 ಸೆಕೆಂಡು ಸ್ವಲ್ಪ ಸೇವಾ ಮಾಡಿಸಿದರೆ ಒಂದು ಅರ್ಧ ತಾಸು, ಭಾಳ ಅಂದರೆ 1 ತಾಸು ನಿಂದ್ರಿಸ್ತಾನೆ. ನಿಂದ್ರಿಸಿದಾಗ ನಾವು 30 ಸೆಕೆಂಡ್ ಇದ್ದಾಗ ಭಾಳ ಭಕ್ತಿ ಮಾಡ್ತೇವೆ. ಈ ದೇವ್ರು ಕಂಡ ಹೊರಗೆ ಬಂದುಬಿಡ್ತೇವೆ. ಸ್ವಲ್ಪ 10 ನಿಮಿಷ ಆದರೆ ಹೋಗ್ತೇವೆ. ಆ ವೆಂಕಪ್ಪನೇ ಬೇಕಾದಷ್ಟು ಕಡೆಗೆ ಇಲ್ಲೆಲ್ಲ ನಿಂತಿದ್ದಾನೆ. ಸನ್ನಿಧಾನ ಇದೆಲ್ಲ ಹೆಚ್ಚಿದೆ. ಅದೇ ನಿಮಗೆ ಒಂದು ದಿನ ಪೂರ್ಣ ಅಲ್ಲೇ ಕೂಡಿಸಿದರೆ ಅಷ್ಟು ಭಕ್ತಿ ಬರ್ಲಿಕ್ಕೆ ಸಾಧ್ಯವಿದೆಯಾ? ಒಂದು ವಾರಗಟ್ಟಲೆ ವೆಂಕಪ್ಪನ ಮುಂದೆ ನಿಮಗೆ ಕೂಡಿಸ್ತೀವಿ, ಭಕ್ತಿ ಬರ್ಲಿಕ್ಕೆ ಸಾಧ್ಯವಿದೆಯಾ? ಒಂದು ವರ್ಷಗಟ್ಟಲೆ ಪೂರ್ಣ ನಿಮಗೆ ನುಗ್ಗಾಟ ಇಲ್ಲ, ಯಾವ ಕಾಯುವುದು ಬೇಕಾಗಿಲ್ಲ. ಒಂದು ವರ್ಷ ಇಲ್ಲೇ ವೆಂಕಪ್ಪನ ಮುಂದೆ ಇದ್ಬಿಡ್ರಿ, ಬರ್ತದೆ. ಆದರೆ ಇಷ್ಟು ಶ್ರಮದಿಂದ ನಾವು ಹೋದಾಗ ಏನು ಭಕ್ತಿ ಇರ್ತದೋ ಆ ಭಕ್ತಿ ಇರೋದಿಲ್ಲ. ಯಾಕಂದ್ರೆ ಅನಾಯಾಸೇನು ಸಿಕ್ಬಿಡ್ತಾನೆ ದೇವರು. ದೇವರು ಪ್ರತಿನಿತ್ಯ ಮನ್ಮಥ ಹೊಸದಾದ ರೂಪವನ್ನು ತೋರಿಸ್ತಾನೆ ಮುಕ್ತರಾದ ಜೀವರಾಶಿಗಳಿಗೂ. ಲಕ್ಷ್ಮೀದೇವಿಗೆ ಹೀಗೆ ಮಾಡ್ತಾನೆ. ಹಾಗಾಗಿ ಲಕ್ಷ್ಮೀದೇವಿಗೆ ಬೇಸರ ಆಗೋದಿಲ್ಲ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ. ಪ್ರತಿ ಕ್ಷಣವೂ ಪರಮಾತ್ಮ ಹೊಸದಾದ ರೂಪವನ್ನು ತೋರಿಸ್ತಾನಂತೆ. ಒಂದು ಪದಾರ್ಥವನ್ನು ನಾವು ತಿಂದಿದ್ದೇವೆ. ಸುಮ್ಮನೆ ಉದಾಹರಣೆ ಹೇಳಬೇಕಂದ್ರೆ, ಒಂದು ಪುರಿ ಸಾಗು ಮಾಡು ತಿನ್ಲಿಕ್ಕಿದ್ದೀವಿ. ಒಬ್ಬ ಅಡಿಗೆನವ ಮಾಡಿದ್ದಾನೆ, ಆ ರುಚಿ ನಾವು ತಿಂದಿದ್ದಿಲ್ಲ. ಮತ್ತೊಂದು ಕಡೆ ಹೋಗಿದ್ವಿ, ಅದಕ್ಕಿಂತ ಹೆಚ್ಚಿನ ರುಚಿ ಪದಾರ್ಥವನ್ನು ಅದೇ ಮಾಡಿದ್ದ. ಆವಾಗ ಮೊನ್ನೆ ಮಾಡಿದ್ವಲ್ಲ, ಅವ್ರ ಮನೆಯಲ್ಲಿ ತಿಂದಿದ್ವಲ್ಲ, ಅದಕ್ಕಿಂತ ಹೆಚ್ಚು ರುಚಿ ಇದೆ ಇದು ಅಂತ ಹೇಳ್ತೇವೆ. ಹಾಗೆ ದೇವರ ರೂಪಗಳಲ್ಲಿ ಇಲ್ಲೇ ಇಲ್ಲ. ದೇವರ ರೂಪಗಳು ಪ್ರತಿಯ ಕ್ಷಣದಲ್ಲಿಯೂ ಕೂಡ ಅನಂತ ಅವರವ್ರ ಯೋಗ್ಯತಾನುಸಾರವಾಗಿ ಆ ರೂಪಗಳನ್ನು ಕಂಡಾಗ ಆನಂದವಾಗ್ತದೆ, ಬೇಸರ ಆಗೋದೇ ಇಲ್ಲ. ಆ ರೂಪವನ್ನು ಕಂಡೇ ಅದಕ್ಕಿಂತ ಹೆಚ್ಚಿನ ಆನಂದ ಕೊಡ್ತು, ಹಾಗಿಲ್ಲೇ ಇಲ್ಲ. ದೇವರ ಎಲ್ಲ ರೂಪಗಳು ಎಲ್ಲ ಕ್ಷಣದಲ್ಲಿಯೂ ಆನಂದವನ್ನು ಕೊಡುತ್ತದೆ. ಹಾಗೆ ಮುಕ್ತರಾದ ಜೀವರಾಶಿಗಳು ಅವರವರ ಯೋಗ್ಯತಾನುಸಾರವಾಗಿ ದೇವರನ್ನು ಸ್ತೋತ್ರ ಮಾಡ್ತಾ, ದೇವರನ್ನು ಆರಾಧನೆ ಮಾಡ್ತಾ, ದೇವರ ದರ್ಶನ ಮಾಡ್ತಾ ಇರ್ತಾರೆ. ಸಕ್ರಸ್ಯ ಮುನಯಸ್ಸರ್ವೇ ಹರಿಶ್ಚಂದ್ರಶ್ಚ ಭೂಮಿಪಃ. ಎಲ್ಲ ಮುನಿಗಳಿಂದ ಪೂಜಿತನಾಗಿ ಇಂದ್ರ ಇರ್ತಾನೆ, ಹರಿಶ್ಚಂದ್ರ ಭೂಮಿಪ ರಾಜನು ಅಲ್ಲೇ ಇದ್ದಾನೆ. ಅಖಿಲ ಅಪಿ ರಾಜಾನಃ ಪಾಂಡುಶ್ಚಾಸ್ಮಿ ಪಿತಾಮುನೇ. ಆದರೆ ಇಂದ್ರನ ಸಭೆಯಲ್ಲಿ ಹರಿಶ್ಚಂದ್ರ ಇದ್ದಾನೆ, ಆದರೆ ಪಾಂಡುರಾಜ ಮಾತ್ರ ಯವನ ಸಭೆಯಲ್ಲಿ ಇದ್ದಾನೆ. ಪಾಂಡುರಾಜ ಯಮನ ಸಭೆಯಲ್ಲಿ ಇದ್ದಾನೆ ಹೊರತು ಸ್ವರ್ಗಕ್ಕೆ ಹೋಗಿಲ್ಲ. ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾರೆ. ಉಪಾಸ್ಯಮಾನೋ ಭಗವಾನ್ ರಾಮೋ ಯವ ಸಮಾತಲೇ. ಅಲ್ಲಿ ರಾಮದೇವರನ್ನು ಉಪಾಸನೆ ಮಾಡ್ತಾರೆ ಯಮನ ಸಭಾದಲ್ಲಿ. ಪಾಂಡುರಾಜ ಅಲ್ಲೇ ಇದ್ದಾನೆ. ಉಕ್ತ ಇಂದ್ರೇಣ ಚ ಉಪಾಸ್ಯೋ ಬಲಿನ ವಾಮನಾತ್ಮ ಜನಾರ್ದನ. ಆಯಾ ಲೋಕದಲ್ಲಿ ಆಯಾ ದೇವತೆಗಳಿಂದ ಪೂಜಿತನಾಗಿ ಭಗವಂತ ಇದ್ದಾನೆ ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಪ್ರಶ್ನೆ ಮಾಡ್ತಾರೆ, ಅಲ್ಲ ತತ್ರ ಮೇ ಸಂಶಯೋ ಭೂಯಾನ್ ಹರಿಶ್ಚಂದ್ರ ಕಥಂ ರೂಪ ಐಂದ್ರಂ ಸಭಾತಲ ಪ್ರಾಪ್ತ ಪಾಂಡುಶ್ಚಾಸ್ಮಿ ಪಿತಾಮನೆ. ಅಲ್ಲ, ಹರಿಶ್ಚಂದ್ರ ಇಂದ್ರನ ಸಭೆಯಲ್ಲಿ ಇದ್ದಾನೆ, ಪಾಂಡುರಾಜ ಇಂದ್ರನ ಸಭೆಯಲ್ಲಿಲ್ಲ, ಯಮಸಭಾದಲ್ಲಿ ಇದ್ದಾನೆ ಅಂತ ಹೇಳ್ತೀರಿ, ಯಾಕೆ ಹೀಗಾಯಿತು? ಇತ್ಯುಕ್ತೋ ನಾರದ ಪ್ರಾಹ ರಾರಸೂಯೋ ಕೃತೋನ್ನತಿಂ. ಹೀಗೆ ಹೇಳಿದಾಗ, ಇಲ್ಲ ಪಾಂಡುರಾಜ ಇಂದ್ರನ ಸಭೆಯಲ್ಲಿ ಹೋಗಬೇಕು ಅಂದ್ರೆ ಏನು? ಸ್ವರ್ಗಕ್ಕೆ ಹೋಗಬೇಕು ಅಂತ ಆದರೆ, ಯಮಪಟ್ಟಣವನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಬೇಕು ಅಂತಾದರೆ ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳಿದ್ದಾರೆ. ಆ ವಿಷಯವನ್ನು ಬಂದು ನಾನು ನಿಮಗೆ ಮುಟ್ಟಿಸ್ತಾ ಇದ್ದೇನೆ ಅಂತ ಪಾಂಡವರಿಗೆ ಬಂದು ನಾರದರು ಹೇಳ್ತಾ ಇದ್ದಾರೆ. ಇತ್ಯುಕ್ತೋ ನಾರದ ಪ್ರಾಹ ರಾಜಸೂಯ ಕೃತೋನ್ನತಿಂ ಹರಿಶ್ಚಂದ್ರಸ್ಯ ತಾಂ ದೃಷ್ಟ್ವಾ ಪಿತಾ ಯಮಸಭಾತಲೆ ಸ್ಥಿತತ್ವಾಮವದತ್ ಪಾಂಡು ರಾಮದ್ವಯ ಸುದೈವತೆ ಕರೋತು ರಾಜಸೂಯಂ ಮೇ ಪುತ್ರೋ ಅಜೇಯನು ಚಾರ್ಚಿತಃ. ನಮ್ಮ ಮಕ್ಕಳಿಗೆ ಹೇಳಬೇಕು, ರಾಜಸೂಯ ಯಾಗ ಮಾಡಿದರೆ ಆ ಪುಣ್ಯದ ಪ್ರಭಾವದಿಂದ ನಾನು ಸ್ವರ್ಗವನ್ನು ಪಡಿತೇನೆ. ಪಾಲಿತೋ ವಾಸುದೇವೇನ ಕಿಂ ತಸ್ಯ ಸಾಧ್ಯವತ್ರ. ಯಾವುದೂ ಮಾಡಲಿಕ್ಕೆ ಅಸಾಧ್ಯವಿಲ್ಲ ಪಾಂಡವರಿಗೆ. ಯಾಕೆ? ಹಿಂದೆ ರಕ್ಷಾ ಕವಚನಾಗಿ ಭಗವಂತ ನಿಂತಿದ್ದಾನೆ. ಏತಶ್ಚುತ್ವ ಧರ್ಮಸುತೋ ಭಾತೃಭಿ ಸಹಿತೋ ವಶಿ. ಇದನ್ನು ಧರ್ಮರಾಜ ಕೇಳಿ ತಮ್ಮಂದರಿಂದೂ ಕೂಡಿಕೊಂಡು ರಾಜಸೂಯಾಗ ಮಾಡಬೇಕು, ಬಹಳ ದೊಡ್ಡ ಕೆಲಸ ಇದು. ಸುಕಾರ್ಯಮೇತದಿತ್ಯಲಂ ನಿಶಮ್ಯ ಸೋದರೋದಿತಂ ಅಯಾತಯತ್ ಸ್ವಸಾರಥಿಂ. ಆಗ ತಮ್ಮ ಸಾರಥಿಯನ್ನ ಕೊಟ್ಟು ಕಳಿಸ್ತಾನೆ ಕೃಷ್ಣನ ಹತ್ತಿರ.
ಕೃಷ್ಣನ ಅನುಮತಿ ಇಲ್ಲದೇನೋ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅವ್ರ ಮನಸ್ಸೂ ಮಾಡೋದಿಲ್ಲ. ಹಾಗಾಗಿ ಕೃಷ್ಣನ ಹತ್ರ ಕೊಟ್ಟು ಕಳಿಸ್ತಾರೆ, ಹೀಗೆ ರಾಜಸೂಯ ಯಾಗ ಮಾಡಬೇಕಾಗಿದೆ, ಹಾಗಾಗಿ ನಿನ್ನ ಅನುಮತಿ ಬೇಕು, ನೀನೇನಂತೀಯ ಅಂತ ಕೇಳಲಿಕ್ಕೆ ಕೊಟ್ಟು ಕಳಿಸಿದ್ದಾರೆ. ತದೇವ ಕೇಶವ ಸಯಾಹ ಸ್ತ್ರೀಯಸ್ತದೇವ ತಾತಕೈ. ಅಷ್ಟರಲ್ಲೇನೆ ಮತ್ತೊಬ್ಬ ಸಾರಥಿ ಬರ್ತಾ ಇದ್ದಾನೆ ಕೃಷ್ಣನ ಹತ್ರ. ಸ್ವರ್ಗಕ್ಕೆ ಹೋಗಬೇಕಾದವನು ಪಾಂಡುರಾಜ, ಆದರೆ ಯಮನ ಸಭಾದಲ್ಲೇ ಇದ್ದಾನೆ, ಯಮನ ಪಟ್ಟಣದಲ್ಲೇ ಇದ್ದಾನೆ, ಸ್ವರ್ಗಕ್ಕೆ ಹೋಗಿಲ್ಲ. ಸ್ವರ್ಗಕ್ಕೆ ಹೋಗಲಿಕ್ಕೆ ಅವನಿಗೆ ಪುಣ್ಯ ಬೇಕು. ಆ ಪುಣ್ಯಕ್ಕಾಗಿ ರಾಜಸೂಯ ಯಾಗ ಮಾಡಲಿಕ್ಕೆ ಹೇಳ್ರಿ, ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳಿದ್ದಾರೆ ಪಾಂಡವರಿಗೆ. ಆಗ ಪಾಂಡವರು ದೂತನನ್ನ ಕೊಟ್ಟು ಕಳಿಸಿದ್ದಾರೆ. ಅಷ್ಟರಲ್ಲಿ ಮತ್ತೊಬ್ಬ ದೂತ ಬಂದಿದ್ದಾನೆ. ಎಲ್ಲಿಂದ ಅಂದರೆ ಜರಾಸಂಧನ ರಾಜ್ಯದಿಂದ ಒಬ್ಬ ದೂತ ಬಂದಿದ್ದಾನೆ. ಜರಾಸಂಧನ ರಾಜ್ಯದಿಂದ ಯಾಕೆ ದೂತ ಬರ್ತಾನೆ ಅಂದರೆ, ಕೃಷ್ಣ 16,100 ಜನರನ್ನ ಮದುವೆ ಮಾಡಿಕೊಂಡ. ನರಕಾಸುರನ ಪಟ್ಟಣದಲ್ಲಿ ಇವರೆಲ್ಲ ಇದ್ದರು, ಅಗ್ನಿದೇವರ ಮಕ್ಕಳು. ಅವರು ಹೆಣ್ಣಾಗಿ ಆಮೇಲೆ ಬದರಿಕಾಶ್ರಮದಲ್ಲಿದ್ದು ಸೇವೆ ಮಾಡಿ ಕೃಷ್ಣನನ್ನ ಪಡಿಬೇಕು ಅಂತ ತಪಸ್ಸು ಮಾಡಿ ಕೊನೆಗೆ ಕೃಷ್ಣನನ್ನ ಪಡೆದರು. ಈ ಕಥೆಯನ್ನು ನೀವು ಕೇಳಿದ್ದೀರಿ. ಆಗ ಆ ಹೆಣ್ಣು ಮಕ್ಕಳ ತಂದೆ ಮತ್ತು ಅಣ್ಣ ತಮ್ಮಂದರು ಇವ್ರನ್ನೆಲ್ಲ ಬಲಿ ಕೊಡಬೇಕು ಅಂತ ಹೇಳಿ ಈ ಜರಾಸಂಧ ತನ್ನ ಕಾರಾಗೃಹದಲ್ಲಿ ಇಟ್ಟಿದ್ದಾನೆ. ಎಷ್ಟು ಜನ ಅವರೆಲ್ಲರೂ ಅಂದರೆ ರೂಪಾಯುಧದ್ವಯೇನ ಸೋ 28 ಶತೈರಪಿ 28,800 ಜನ ಇದ್ದಾರಂತೆ ಅವರು. 28,800 ಜನ ಇದ್ದಾರೆ. 16,100 ಜನ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮಂದರು ಇವರೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ಮತ್ತು ಕಾರಾಗೃಹದಲ್ಲಿ ಹಾಕಿದ್ದಾನೆ ಜರಾಸಂಧ. ಹಾಗಾಗಿ ಇವನು ರುದ್ರದೇವರ ಕುರಿತು ಯಾಗ ಮಾಡ್ತಾ ಇದ್ದಾನೆ. ಆ ಯಾಗದಲ್ಲಿ ನಮ್ಮನ್ನ ನರಬಲಿಯನ್ನಾಗಿ ಕೊಡ್ತಾನಂತೆ. ಹಾಗಾಗಿ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿ ಆ ಕಡೆಯಿಂದ ಒಬ್ಬ ದೂತ ಬಂದಿದ್ದಾನೆ. ಆ ಎಲ್ಲ 28,100 ಜನ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಬ್ಬ ದೂತನನ್ನು ಕೃಷ್ಣನಿಗೆ ಕೊಟ್ಟು ಕಳಿಸಿದ್ದಾನಂತೆ. ಪಾಂಡವರು ರಾಜಸೂಯ ಯಾಗವನ್ನು ಮಾಡಬೇಕಾಗಿದೆ. ಹಾಗಾಗಿ ರಾಜಸೂಯ ಯಾಗ ದೊಡ್ಡ ಯಾಗ, ಆ ಯಾಗಕ್ಕೆ ನಿನ್ನ ಅನುಮತಿ ಬೇಕು, ನಿನ್ನ ಮಾರ್ಗದರ್ಶನ ಬೇಕು ಅಂತ ಹೇಳಿ ಕೃಷ್ಣನ ಕಡೆಗೆ ಪಾಂಡವರ ದೂತನೂ ಬಂದಿದ್ದಾನೆ. ಎರಡೂ ಕೂಡಿದೆ. ಜರಾಸಂಧನ ವಧೆಯಾಗದೇ ಇದ್ದರೆ ರಾಜಸೂಯ ಯಾಗ ಆಗುವುದಿಲ್ಲ. ಹಾಗಾಗಿ ಜರಾಸಂಧನ ವಧನೂ ಆಗಬೇಕು. ಹಾಗಾಗಿ ಆ ಕಡೆಯಿಂದ ಒಬ್ಬ ದೂತನು ಬಂದಿದ್ದಾನೆ, ಈ ಕಡೆಯಿಂದ ಒಬ್ಬ ದೂತನು ಬಂದಿದ್ದಾನೆ. ತದೇವ ಕೇಶವಸ್ಯ ಸ್ತ್ರೀಯಸ್ತದೀಯ ತಾತಕೈ ಸಹೋದರೈಶ್ಚಯ ಪಿತಃ ಸುದೂರ ಆಪಮಾಗಧಂ ಮಾಧವಂ ಪ್ರಣಮ್ಯ ಕೇಶವಂ ವಚಃ ಸ ಆಹಮಾಕದೇನತೆ ವಿವಾಹ ಬಾಂಧವಾರಣೆ ವಿಜಿತ್ಯ ರೋಧಿತಾ ಗಿರೋ ನೃಪಾಯುಧದ್ವಯೇನ ಸೋ ಅಂಗುಷ್ಟ 28 ಶತೈರಪಿ ಯುಯುಕ್ಷುರುಗ್ರರೂಪಿಣಂ ತ್ರಿಲೋಚನಂ ತ್ವಯಿ ಸ್ಥಿತೆ ವಿಮೋಚಯಸ್ವತಾನ್ ಪ್ರಭೋ. ಈ ಜರಾಸಂಧನಿಂದ ನಮ್ಮನ್ನು ಬಿಡುಗಡೆ ಮಾಡು ಭಗವಂತ. ಅವೈದಿಕಂ, ವೈದಿಕವಾದ ಯಾಗ ಅಲ್ಲಿದು, ಅವೈದಿಕವಾದ ಯಾಗ. ನರಬಲಿಯನ್ನು ಕೊಡಬೇಕು ಅಂತ ಹೇಳಿಲ್ಲ. ಇವನು ರುದ್ರದೇವರ ಲಿಂಗದ ಮೇಲೆ ನಮ್ಮನ್ನೆಲ್ಲ ಚಿರಚ್ಛೇದ ಮಾಡಿ ರಕ್ತಾಭಿಷೇಕ ಮಾಡಬೇಕು ಅಂತ ಕೂತಿದ್ದಾನೆ. ಹಾಗಾಗಿ ಅವೈದಿಕಂ ಕಂಚತಂ ವಿಲುಪ್ಯ ಧರ್ಮಗುಪ್ತಯೇ ಇತಿ ರಿತೋಥ ಸಾರಥಿಂ ನಿಶಮ್ಯ ಜರ್ಮಜಸ್ಯ. ಹೀಗೆ ತಾವು ಕೃಷ್ಣನಿಗೆ ಸಾರಥಿಯ ದ್ವಾರ ವಾರ್ತೆಯನ್ನು ಮುಟ್ಟಿಸಿದ್ದಾರೆ. ಸ ಪಾಂಡವೇ ಸಮರ್ಚಿತೋ ಮಖಾಯ ಧರ್ಮಜೇನ ಚ ಪ್ರಪೃಷ್ಟ ಆಹ ಮಾಧವೋ ವಚೋ ಜಗತ್ಸುಖಾವಹಂ ಕ್ರತುರ್ಯಥಾ ವಿಧಾನತಃ ಕೃತೋ ಹಿ ಪಾರಮೇಷ್ಟ್ಯಕಂ. ಆಗ ಕೃಷ್ಣ ಬಂದಿದ್ದಾನೆ. ಬಂದು ಒಳ್ಳೆ ಕೆಲಸ ಇದು, ಈ ಯಾಗವನ್ನು ಮಾಡಿದರೆ ಪಾಂಡವರ ಹತ್ರ ಬಂದಿದ್ದಾನೆ ಕೃಷ್ಣ. ಈ ಯಾಗವನ್ನು ಮಾಡಿದರೆ ಬ್ರಹ್ಮದೇವರ ಪದವಿಯೇ ಸಿಗ್ತದೆ. ಈ ಯಾಗ ಮಾಡಿದರೆ ಅಷ್ಟು ಅದ್ಭುತವಾದ ಯಾಗ ಇದು. ಸಣ್ಣದಾದ ಯಾಗ ಅಲ್ಲಿದು, ಬಹಳ ದೊಡ್ಡದಾದ ಯಾಗ. ಅವರ ಯೋಗ್ಯತೆ ಇತ್ತು ಅಂದರೆ ಬ್ರಹ್ಮದೇವರ ಪದವಿ ಸಿಗ್ತದೆ. ಇದು ರಾಜಸೂಯ ಯಾಗ ಅಂದರೆ ಸರಳ ಅಲ್ಲಿದು. ಯೋಗ್ಯತೆ ಇದ್ದಿದ್ದಿಲ್ಲ ಅಂತ ಆದರೆ ತಮಗೆ ಮೋಕ್ಷದಲ್ಲಿ ಆನಂದ ಎಷ್ಟು ಸಿಗಬೇಕೋ ಅಷ್ಟು ಸಿಗ್ತದೆ. ಸಮಾನ ಯೋಗ್ಯತಾ ಗಣ ಕರೋತಿ ಮುಕ್ತಿದಂ ವರಂ. ಹಾಗಾಗಿ ಕ್ರತುರ್ ಯಥಾ ವಿಧಾನದ ಕೃತೋ ಹಿ ಪಾರಮೇಷ್ಟ್ಯಕಂ ಪದಂ ನಗೆ ತದ್
ತತ್ಪದೇ ಸುಯೋಗಮೇಶ ನಾನ್ಯಥಾ. ಆಯಿತು, ಅಲ್ಲಿ ಪ್ರಶ್ನೆ ಕೇಳ್ತಾರೆ ಕೃಷ್ಣನಿಗೆ, ಅಲ್ಲ ಹರಿಶ್ಚಂದ್ರ ಸ್ವರ್ಗಕ್ಕೆ ಹೋದ, ನಮ್ಮ ಪಾಂಡುರಾಜ ಸ್ವರ್ಗಕ್ಕೆ ಯಾಕೆ ಹೋಗಲಿಲ್ಲ? ಇದು ಏನೋ ಸ್ವರ್ಗಕ್ಕೆ ಹೋಗಬೇಕು, ಅದಕ್ಕಾಗಿ ರಾಜಸೂಯ ಯಾಗ ಮಾಡಬೇಕು, ಪುಣ್ಯ ಸಿಗಬೇಕು ಅಂತೀರಿ, ನರಕಕ್ಕೆ ಯಾಕೆ ಹೋದ ಪಾಂಡುರಾಜ? ಸ್ವರ್ಗಕ್ಕೆ ಯಾಕೆ ಹೋಗಲಿಲ್ಲ? ಕೃಷ್ಣ ಈ ಪ್ರಶ್ನೆ ಬರ್ತಾ ಇದೆ, ಉತ್ತರ ಕೊಡು ಅಂತಂದಾಗ ಕತೆ ಹೇಳ್ತೇನೆ, ನಾಳೆ ಮತ್ತೆ ಇದರ ವಿವರಣೆ ಮಾಡ್ತೇನೆ. ಏನಾಯಿತು, ಪಾಂಡುರಾಜ ತಪಸ್ಸು ಮಾಡ್ತಾ ಇದ್ದ. ತಪಸ್ಸು ಮಾಡಬೇಕಾದಾಗ ಇಂದ್ರ ಬಂದಾಗ ಎದ್ದು ನಿಂತು ಗೌರವ ಮರ್ಯಾದೆಗಳನ್ನು ಸಲ್ಲಿಸಲಿಲ್ಲ ಪಾಂಡುರಾಜ. ಇವನು ಪಾಂಡುರಾಜ ಅಂದರೆ ಪರಾವಹ ಮರುತ್ ದೇವತೆನೇ, ಆದರೆ ಮರುತ್ ದೇವತೆ. ಇಂದ್ರ ದೊಡ್ಡ ದೇವತೆ. ದೊಡ್ಡವರು ಬಂದಾಗ ಎದ್ದು ನಿಂತು ನಮಸ್ಕಾರ ಗೌರವ ಸಲ್ಲಿಸಬೇಕು ಬೇಡೋ? ಈಗಿನವರಿಗೆ ಏನು ಸಮಸ್ಯೆನೇ ಆಗೋದಿಲ್ಲ. ಯಾಕೆ ಶಾಪಗಳೆಲ್ಲ ಸಿಗುವುದೇ ಇಲ್ಲಲ್ಲ ಈಗ. ಹಿಂದಿನ ಕಾಲದಲ್ಲಿ ಹಾಗಿದ್ದಿದ್ದಿಲ್ಲ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಶಾಪನೇ ಕೊಟ್ಬಿಡ್ತಿದ್ರು. ಶಾಪ ಕೊಟ್ಟಿದ್ದಕ್ಕೆ ಇಂದ್ರ ಅವಮಾನ ಮಾಡಿ ಪಾಂಡುರಾಜನಿಂದ ಅವಮಾನಿತನಾದದ್ದರಿಂದ ಶಾಪ ಕೊಟ್ಟಂತೆ, ನೀನು ಮನುಷ್ಯನಾಗಿ ಹುಟ್ಟು ಅಂತ ಶಾಪ ಕೊಟ್ಟಂತೆ. ಹಾಗಾಗಿ ಪಾಂಡುರಾಜ ಆದದ್ದು. ನೀನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮತ್ತೆ ಪುನಃ ನೀನು ಮೇಲೆ ಬಂದಾಗ ಸ್ವರ್ಗಕ್ಕೆ ಬರುವುದು ಬೇಡ, ನೀನು ನರಕದಲ್ಲೇ ಇರು ಅಂತ ಶಾಪ ಕೊಟ್ಟಂತೆ. ಸಾಮಾನ್ಯವಾಗಿ ದೇವತೆಗಳು ವರದಿಂದಲೋ ಶಾಪದಿಂದಲೋ ಭೂಮಿ ಮೇಲೆ ಅವತಾರ ಮಾಡಿದಾಗ ಪುನಃ ಆ ದೇಹವನ್ನು ಬಿಟ್ಟಾಗ ತಮ್ಮ ಸ್ಥಾನವನ್ನು ಪುನಃ ತಲುಪ್ತಾರೆ. ಪಾಂಡುರಾಜನಿಗೆ ಆ ಪ್ರಸಂಗನೇ ಬರಲಿಲ್ಲ, ಯಾಕೆಂದರೆ ಇಂದ್ರನ ಶಾಪ ಇದೆ. ಹಾಗಾಗಿ ಇಂದ್ರನ ಶಾಪ ಇದ್ದುದರಿಂದ ಆ ಶಾಪದಿಂದ ಮುಕ್ತನಾಗಬೇಕು ಅಂದರೆ ಈ ರಾಜಸೂಯ ಯಾಗ ಮಾಡಬೇಕು, ಪುಣ್ಯ ಪ್ರಚಯ ಬೇಕು ಅವನಿಗೆ. ಹಾಗಾಗಿ ಹರಿಶ್ಚಂದ್ರ, ಮತ್ತು ಅಷ್ಟೇ ಅಲ್ಲದೆ ಇವನಿಗೆ ತೊಂದರೆ ಆಗಬೇಕು, ಮನಸ್ಸಿಗೆ ದುಃಖ ಆಗಬೇಕು ಇವನಿಗೆ. ಏನು, ಹರಿಶ್ಚಂದ್ರ ಇವನಿಗಿಂತ ಸಣ್ಣವನಾಗಿದ್ದರೂ ಅವನಿಗಿಂತ ಸಣ್ಣವನಿಗೆ ಹೆಚ್ಚಿನ ಸ್ಥಾನ ಸಿಕ್ಕಂತೆ ಆಗಲಿ. ಹರಿಶ್ಚಂದ್ರ ಮೇಲೆ ಬಂದ, ಸ್ವರ್ಗಕ್ಕೆ ಇವನು ಬರಲಿಲ್ಲ. ಈ ಕಾರಣ ಇದೆಯಪ್ಪ. ಇಂದ್ರನಿಗೆ ಅವಮಾನ ಮಾಡಿದ್ದರಿಂದ, ಇಂದ್ರನಿಗೆ ತಿರಸ್ಕಾರ ಮಾಡಿದ್ದರಿಂದ ತಪಸ್ಸು ಮಾಡ್ತಾನೆ ಕೂತಿದ್ದಾನೆ. ಅದರ ದೊಡ್ಡವರು ಬಂದಾಗ, ಇಂದ್ರ ದೊಡ್ಡ ದೇವತೆ ಬಂದಾಗ ಗೌರವವನ್ನು ಸಲ್ಲಿಸದೇ ಇರುವ ಕಾರಣಕ್ಕಾಗಿ ಇಂದ್ರನಿಗೆ ಸಿಟ್ಟು ಬಂದು ಶಾಪ ಕೊಟ್ಟಿದ್ದಕ್ಕೆ ನಿನ್ನ ತಂದೆ ಮತ್ತೆ ಸ್ವರ್ಗಕ್ಕೆ ಹೋಗಿಲ್ಲ ಅಂತ ಕೃಷ್ಣ ಆ ಪಾಂಡವರಿಗೆ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.